ಟಿಕೆಟ್ ಕೊಡುವಂತ ವಿಚಾರದಿಂದ ದೊಡ್ಡ ಕಾಂಟ್ರವರ್ಸಿನೇ ಆಯಿತು. ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಮಾನಸಿಕವಾಗಿ ಸೋಲನ್ನ ಒಪ್ಕೊಂಡಾಗಿದೆ. ಬಿಸಿ ತುಪ್ಪ ಈಗ ಕಾಂಗ್ರೆಸ್ ಹೈಕಮಾಂಡ್ ಅವರ ಗಂಟಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರ ಸ್ಥಾನಗಳೇ ಅಲುಗಾಟ ಆಡ್ತಾ ಇದೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅಂತಿತ್ತು. ಇಡೀ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಅವರ ಬೆನ್ನ ಹಿಂದೆ ಇದೆ. ಜಮೀರ್ ಅಹಮದ್ ಮೇಲೆ ತೂಗುಗತ್ತಿ ಯಾಕೆ? ಸಚಿವ ಸ್ಥಾನದಿಂದ ಅವರನ್ನ ತೆಗಿಬೇಕು. ಜಿಬಿಎ ಚುನಾವಣೆಗಳಲ್ಲಿ ಅದರ ಎಫೆಕ್ಟ್ ತಟ್ಟುತ್ತೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ನಜೀರ್ ಅಹಮದ್ ಮೇಲೆ ಆದಂತಹ ಕ್ರಮ ಏಕಾಏಕಿ ಜಮೀರ್ ಅಹಮದ್ ಅವರ ಮೇಲೆ ತಗೊಳ್ಳೋದಕ್ಕೆ ಪಕ್ಷಕ್ಕೂ ಕೂಡ ಕಷ್ಟ ಇದೆ. ರಾಜ್ಯದಲ್ಲಿ ಬಾಗಲಕೋಟೆಯ ಉಪಚುನಾವಣೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ, ಈ ಎರಡು ವಿಚಾರಗಳ ಬಗ್ಗೆನೇ ಹೆಚ್ಚಿನದಾಗಿ ರಾಜ್ಯ ಸರ್ಕಾರ, ರಾಜಕೀಯ ಪಕ್ಷಗಳು ಕೂಡ ಕಾನ್ಸಂಟ್ರೇಟ್ ಮಾಡಿತ್ತು. ಸುಮಾರು ಒಂದು 15 ದಿನಗಳ ಕಾಲ ಇಡೀ ರಾಜ್ಯ ಸರ್ಕಾರವೇ ಎರಡೂ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ವಿಚಾರದಲ್ಲಿ ಶ್ರಮವನ್ನ ವಹಿಸಿದ್ರು. ಹೇಳಿದ್ರು ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಿಲ್ಲ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಿಲ್ಲ ಅಂದ್ರೂ ಕೂಡ ಪಕ್ಷಕ್ಕೇನು ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಕೆಲವು ಮಂತ್ರಿಗಳೇ ಬಾಯ್ಬಿಟ್ಟು ಕೂಡ ಹೇಳಿದ್ರು. ಬಟ್ ಆದ್ರೂ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರು. ಆದರೆ ಮತದಾನ ಮುಗೀತು, ರಿಸಲ್ಟ್ ಬರೋದಕ್ಕೆ ಇನ್ನೂ ಸಾಕಷ್ಟು ದಿನ ಇದೆ. ಈಗ ಈ ವಿಚಾರ ಬಾಗಲಕೋಟೆ ಬಿಟ್ಬಿಡೋಣ, ಹೆಚ್ಚು ಜಾಸ್ತಿ ಸುದ್ದಿನೂ ಆಗಲಿಲ್ಲ, ಜಾಸ್ತಿ ಕಾಂಟ್ರವರ್ಸಿನೂ ಆಗಲಿಲ್ಲ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಇತ್ತಲ್ಲ, ಟಿಕೆಟ್ ಕೊಡುವಂಥ ವಿಚಾರದಿಂದ ದೊಡ್ಡ ಕಾಂಟ್ರವರ್ಸಿನೇ ಆಯಿತು. ಈಗ ಅದೇ ಕೇಂದ್ರ ಬಿಂದು ಆಗಿದೆ. ಅದು ಎಷ್ಟು ಮಟ್ಟಿಗೆ ಅಂತಂದರೆ, ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಮಾನಸಿಕವಾಗಿ ಸೋಲನ್ನು ಒಪ್ಕೊಂಡಾಗಿದೆ. ಅವರ ಹೇಳಿಕೆಗಳಲ್ಲೇ ಜೊತೆಗೆ ಸೃಷ್ಟಿಯಾಗ್ತಾ ಇರುವಂಥ ಈ ಒಂದು ಗೊಂದಲಗಳಲ್ಲಿ ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಇದು ಹೈಪನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರ ಸ್ಥಾನಗಳೇ ಅಲುಗಾಟ ಆಡ್ತಾ ಇದೆ. ಅದರಲ್ಲೂ ಕೂಡ ನಜೀರ್ ಅಹಮದ್ ಸದಾಕಾಲ ಸಿದ್ದರಾಮಯ್ಯ ಜೊತೆಲೇ ಇರುವಂಥ ರಾಜಕೀಯ ಪೊಲಿಟಿಕಲ್ ಸೆಕ್ರೆಟರಿ ಕೂಡ ಆಗಿದ್ರು. ಅವರನ್ನೇ ಈಗ ಆ ಒಂದು ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಇನ್ನು MLC ಅಬ್ದುಲ್ ಜಬ್ಬಾರ್ ಅಭ್ಯರ್ಥಿ ಆಗಿದ್ದಂಥ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಂಥ ಸಮರ್ಥ್ ಅವರ ಪರವಾಗಿ ಬಂದು ಪ್ರಚಾರ ಮಾಡಲಿಲ್ಲ ಅಂತೇಳಿ ಅವರನ್ನ ಪಕ್ಷದಿಂದಲೇ ವಜಾ ಮಾಡಲಾಗಿದೆ. ಅದರ ಆರ್ಡರ್ ಕಾಪಿಯನ್ನು ಕೂಡ ಈಗ ತಾನೇ ನಾವು ಕೂಡ ಪಡ್ಕೊಂಡು, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವದಿಂದಲೇ ಅವರನ್ನ ವಜಾ ಮಾಡಿದ್ದಾರೆ. ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತಿದೆ. ಈ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಪ್ರಶ್ನಾತೀತ ನಾಯಕ, ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇವತ್ತು ಇಡೀ ದೇಶದಲ್ಲೇ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ಈಗ ನಡೀತಾ ಇರುವಂತಹ ಕೇರಳ ಚುನಾವಣೆ ಆಗಿರ್ಬೋದು, ತಮಿಳುನಾಡು ಚುನಾವಣೆಗಳಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರನ್ನ ಕರೆಸಿ ಅವರಿಂದ ಪ್ರಚಾರವನ್ನು ಮಾಡಿಸಿದ್ದಾರೆ. ಈಗ ಈ ಒಂದು ಸ್ಥಾನವನ್ನ ಬಿಟ್ಕೊಡುವಂತಹ, ತಲೆದಂಡ ಮಾಡುವಂತಹ ಪರಿಸ್ಥಿತಿಯ ತೂಗುಗತ್ತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅನ್ನುವಂಥ ವಿಚಾರ ಇವತ್ತು ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಮೀರ್ ಅಹಮದ್ ಅವರ ಮೇಲೆ ತೂಗುಗತ್ತಿ ಯಾಕೆ? ಸಚಿವ ಸ್ಥಾನದಿಂದ ಅವರನ್ನ ತೆಗಿಬೇಕು, ಪಕ್ಷವೇ ಅವರನ್ನ ಸಸ್ಪೆಂಡ್ ಮಾಡಬೇಕು, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡವನ್ನ ಮುಸ್ಲಿಂ ಸಮುದಾಯದ ನಾಯಕರೇ ಮಾಡ್ತಿದ್ದಾರೆ. ಈ ವಿಚಾರ ನಿಮ್ಗೆ ಗೊತ್ತಿದೆ. ಆಮೇಲೆ ಹೆಸರನ್ನ ಹೇಳಿಲ್ಲ, ಆದರೆ ಜಮೀರ್ ಅವರ ಮೇಲೆ ತೀವ್ರವಾಗಿ ಆಕ್ರೋಶವನ್ನ ಮುಸ್ಲಿಂ ಸಮುದಾಯದ ನಾಯಕರು ವ್ಯಕ್ತಪಡಿಸಿದ್ದಾರೆ. KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಲಿಲ್ಲ ಅಂದ್ರೂ ಕೂಡ ಅವರ ಮನಸ್ಸಿನಲ್ಲೂ ಕೂಡ ಈ ಅಸಮಾಧಾನ, ಆಕ್ರೋಶ, ಕೋಪದ ಹೊಗೆ ಅವರ ಕಣ್ಣಿನಲ್ಲೇ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಅವರ ಸ್ಟ್ರಾಟಜಿನೇ ಹಾಗೆ, ಯಾವುದನ್ನು ಕೂಡ ಅವರು ಮಾಧ್ಯಮಗಳ ಮುಂದೆ ಹೇಳುವಂಥದ್ದು, ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಮಾಡೋದಿಲ್ಲ. ಏನಿದ್ರು ಕೂಡ ಹೈಕಮಾಂಡ್ ಲೆವೆಲಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ KN ರಾಜಣ್ಣ ಅವರ ಒಂದು ವಜಾವನ್ನ ಮಾಡಿದ್ದು, ಮಂತ್ರಿ ಸ್ಥಾನವನ್ನೇ ಅವರಿಂದ ಕಿತ್ಕೊಂಡಂತಹ ಒಂದು ಪ್ರಕರಣ. ಇಲ್ಲಿ ಈಗ ಇರುವಂತಹ ಪ್ರಶ್ನೆ, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇಷ್ಟೊಳಗಡೆ ಕ್ರಮ ಆಗಬೇಕಾಗಿತ್ತು, ಆದರೆ ಅಷ್ಟು ಈಸಿ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ. MLC ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಆದಂಥ ಕ್ರಮ ಅಥವಾ ನಜೀರ್ ಅಹಮದ್ ಮೇಲೆ ಆದಂಥ ಕ್ರಮ ಏಕಾಏಕಿ ಜಮೀರ್ ಅಹಮದ್ ಅವರ ಮೇಲೆ ತಗೊಳ್ಳೋದಕ್ಕೆ ಪಕ್ಷಕ್ಕೂ ಕೂಡ ಕಷ್ಟ ಇದೆ. ಅದಕ್ಕೆ ಒಂದಷ್ಟು ನೋಟಿಸು ಶೋಕಾಸ್ ನೋಟಿಸ್ ಕೊಟ್ಟು ಅದಕ್ಕೆ ಒಂದಿಷ್ಟು ಸಮಯವನ್ನು ಕೊಟ್ಟು ಇವ್ರು ಕೊಟ್ಟಂಥ ಉತ್ತರ ಸಮಾಧಾನ ಆಗಲಿಲ್ಲ ಅಂದರೆ, ಅಸ್ಪಷ್ಟವಾಗಿದ್ದರೆ ಮಾತ್ರ ಅವರನ್ನ ಸಚಿವ ಸ್ಥಾನದಿಂದಾಗ್ಲಿ ಅಥವಾ ಪಕ್ಷದಿಂದಾಗ್ಲಿ ಪ್ರಾಥಮಿಕ ಸದಸ್ಯತ್ವದಿಂದಾಗ್ಲಿ ತೆಗೆಯೋದಕ್ಕೆ ಅವಕಾಶ ಇರುವಂತಹದ್ದು. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಯಾರು ಅಂತಂದ್ರೆ ಒಂದು ಕಾಲದಲ್ಲಿ ರಾಜಣ್ಣ ಜೊತೆಗೆ ಜಮೀರ್ ಅಹಮದ್ ಅಂತಿತ್ತು. ರಾಜಣ್ಣ ಅವರು ಕೂಡ ಸಾಕಷ್ಟು ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಏನೇ ಆದರೂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿರುವಂತಹ ಅವರು ರಾಜಣ್ಣ,
ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತಿದ್ರು. ಆದರೆ ಯಾವಾಗ ತಮ್ಮ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರ ಒಂದು ಕ್ಯಾಂಪೇನ್ ಇತ್ತು, ಮತಗಳ್ಳತನದ ಕ್ಯಾಂಪೇನ್, ಅದ್ರ ಬಗ್ಗೆನೇ ಇವರು ವಿರೋಧವಾಗಿ ಮಾತಾಡಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಿದ್ದರಾಮಯ್ಯವರು ಕೂಡ ಏನು ಮಾಡೋಕ್ಕಾಗಲಿಲ್ಲ. KN ರಾಜಣ್ಣ ಅವ್ರಿಗೆ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಪ್ಪ ಅನ್ನುವಂಥ ಪರಿಸ್ಥಿತಿಗೆ ಬಂತು. ಈ ಸಂದರ್ಭದಲ್ಲಿ ಈಗ ಜಮೀರ್ ಅಹಮದ್ ಅವ್ರ ಖಾನ್ಗೆ ಸಚಿವರಿಗೆ ಅದೇ ಒಂದು ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯವರು ಬೆನ್ನಿಗೆ ನಿಲ್ತಾರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮಾಧ್ಯಮಗಳ ವರದಿ ಪ್ರಕಾರ ನಾವು ಗಮನಿಸಿದಾಗ ಜಮೀರ್ ಅಹಮದ್ ಖಾನ್ ಅವರು ಸುಮಾರು 2 ಗಂಟೆಗಳ ಕಾಲ ಸಿದ್ದರಾಮಯ್ಯ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ಪಕ್ಷ ಏನು ಹೇಳುತ್ತಲ್ಲ, ಏನು ಕ್ಲಾರಿಫಿಕೇಶನ್ ಕೇಳುತ್ತಲ್ಲ ಅದನ್ನು ಕೊಟ್ಬಿಡಪ್ಪ. ಅವರು ಕೂಡ ಹೇಳಿದ್ದಾರೆ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ನಾನೇನು ಸುಮ್ಮನೆ ಮಜಾ ಮಾಡೋಕ್ಕೆ ಶೋಕಿ ಮಾಡೋಕ್ಕೋಸ್ಕರ ನಾನು ಕೇಳಾಗ ಹೋಗಿರಲಿಲ್ಲ, ನಾನು ನನ್ನ ಪಕ್ಷದ ಕೆಲಸವನ್ನೇ ಮಾಡ್ತಿದ್ದೀನಿ ಅನ್ನುವಂಥ ಕ್ಲಾರಿಫಿಕೇಶನ್ ಎಲ್ಲವರು ಕೂಡ ಸಿದ್ದರಾಮಯ್ಯವ್ರ ಮುಂದೆ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ನಾನು ನಿನ್ನ ಜೊತೆ ಇರ್ತೀನಿ, ಆದರೆ ಪಕ್ಷ ಏನಾದರೂ ಕ್ಲಾರಿಫಿಕೇಶನ್ ಕೇಳಿದ್ರೆ, ಶೋಕಾಸ್ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡಪ್ಪ ಅನ್ನುವಂಥದ್ದು. ಯಾಕೆ ಇಷ್ಟಲ್ಲ ಅಂದರೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೇಳಿದ್ರು, ಆದರೆ ಸಿಕ್ಲಿಲ್ಲ ಅಲ್ಪಸಂಖ್ಯಾತರಿಗೆ, ಹೀಗಾಗಿ ಸರಿಯಾಗಿ ಪ್ರಚಾರಕ್ಕೆ ಬರಲಿಲ್ಲ ಅವರು ಅನ್ನುವಂಥ ಒಂದು ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ ಏನಂತ, ನಾನು ಕೇರಳ ಎಲೆಕ್ಷನಲ್ಲಿದ್ದೆ, ಪ್ರಚಾರದಲ್ಲಿದ್ದೆ, ಗೊಂದಲ ಯಾವುದೂ ಇಲ್ಲ, ಪಕ್ಷ ತೀರ್ಮಾನವೇ, ನಾವು ಒಪ್ತೀವಿ, ಆದರೆ ಮುಂದೆ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀನಿ. ವೇಣುಗೋಪಾಲ್ ಅವ್ರು ಬಿಡಲಿಲ್ಲ, ಅಲ್ಲಾದೆ ಬೈ ಎಲೆಕ್ಷನ್ ನಡೀತಾ ಐತೆ, ಇಲ್ಲಿ ಬಿಡಪ್ಪ, ಇದು ಮೇನ್ ಎಲೆಕ್ಷನ್ ನಡೀತಾ ಇರೋದು, ಇಲ್ಲೇ ಇರು ಅಂತ ಹೇಳಿದ್ರು. ಆದರೆ ಒಂದು ಬಾಣವನ್ನು ಸಿದ್ದರಾಮಯ್ಯವ್ರ ಕಡೆ ಅವ್ರು ತಿರುಗಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ನಮ್ಮ ನಾಯಕ ಸಿದ್ದರಾಮಯ್ಯವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಜನರ ಮುಂದೆ, ಮಾಧ್ಯಮ ಮುಂದೆ ಕೊಟ್ಬಿಟ್ಟಿದ್ರು. 5ನೇ ತಾರೀಕು ಜಮೀರ್ನ ನಾನು ಕರ್ಸ್ತೀನಿ ಚುನಾವಣೆ ಪ್ರಚಾರಕ್ಕೆ ಅಂತ ಹೇಳಿ ದಾವಣಗೆರೆಗೆ. ಅದೇ ರೀತಿ ಅವರ ಮಾತಿಗೆ ಬೆಲೆ ಕೊಟ್ಟು ವೇಣುಗೋಪಾಲ್ ಅವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು CM ಅವರೇ ಹೇಳ್ಬಿಟ್ಟಿದ್ದ ನಮ್ಮ ನಾಯಕರು ನಾನು ಹೋಗ್ಲೇಬೇಕು ಅಂತೇಳಿ ಬಂದು ನಾನು ಪ್ರೆಸ್ ಮೀಟ್ ಮಾಡಿದೆ, ಒಂದು ರ್ಯಾಲಿ ಮಾಡಿದೆ, ಮಲ್ಲಣ್ಣನ ಮೇಲೆ ನಾನು ಊಟನೂ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಕರೆದಿದೆ 7ನೇ ತಾರೀಕು ನಾನು ಮತ್ತೆ ಬಂದು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಅವ್ರೇನು ನಾನು ಕರೀಲಿಲ್ಲ, ಅದಕ್ಕೋಸ್ಕರ ನಾನು ಬರಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪಾಯಿಂಟು, ಸಿದ್ದರಾಮಯ್ಯವರು ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ಬಂದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯವರು ಕೂಡ ಹೌದು, ನಾನೇ ಒಂದು ಜನರು ಒತ್ತಾಯ ಮಾಡ್ತಿದ್ರು, ಅದಕ್ಕೋಸ್ಕರ ನಾನೇ ಜಮೀರ್ ಅವ್ರನ್ನ ಕರೆದೆ ಅನ್ನುವಂಥ ಒಂದು ಮಾತು, ವಿಶ್ವಾಸ ಮತ್ತು ಜಮೀರ್ ಅವರ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನ ಸಿದ್ದರಾಮಯ್ಯವ್ರು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರು ಬಂದಿದ್ದಾರೆ. ನಜೀರ್ ಅವ್ರದ ರಾಜೀನಾಮೆ ಅಥವಾ ಅವರನ್ನ ಆ ಒಂದು ಪೋಸ್ಟಿಂದ ವಜಾ ಮಾಡಿದ್ದಾಗಿರ್ಬೋದು, ಅಥವಾ ಜಬ್ಬಾರ್ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಕಳಿಸಿರ್ಬೋದು. ಆದರೆ ನಾನು ಹೇಳಿದಾಗೆ ಜಮೀರ್ ಅಹಮದ್ ಅವ್ರ ಖಾನ್ ವಿಚಾರದಲ್ಲಿ ಈ ರೀತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕಂದ್ರೆ ಇಡೀ ಸಮುದಾಯ, ಈಗ ರಾಜಣ್ಣವ್ರಿಗಾಗದಾಗ ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿಭಟನೆಗಳು ಏನಾಗಲಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಹಂಗೆ ಆಗೋದಿಲ್ಲ. ಮುಸ್ಲಿಂ ನಾಯಕರ ಜೊತೆಲಿ ಇರದೇ ಇರ್ಬೋದು ಒಂದಷ್ಟು ಜನ, ಆದರೆ ಇಡೀ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಅವರ ಬೆನ್ನ ಹಿಂದೆ ಇದೆ. ಹೀಗಾಗಿ ಈಗೇನಾದರೂ ಈ ವಿಚಾರದಲ್ಲಿ, ಯಾಕೆಂದರೆ ಟಿಕೆಟ್ ಕೊಡಲಿಲ್ಲ ದಕ್ಷಿಣದಲ್ಲಿ ಅನ್ನೋ ವಿಚಾರಕ್ಕೇನೆ ಸಾಕಷ್ಟು ಅಲ್ಪಸಂಖ್ಯಾತರ ಒಂದು ಸಮುದಾಯ, ಅಲ್ಲಿ ಕೆಲವು ಲೀಡರ್ಗಳು ಪಕ್ಷದಲ್ಲಿ ಸ್ಥಾನಮಾನದಲ್ಲಿ ಇರುವಂಥ ಅಲ್ಲಿ ಮುಸ್ಲಿಂ ಲೀಡರ್ಗಳೇನೋ ಪಕ್ಷ ಹೈಕಮಾಂಡ್ ಅಂತೆಲ್ಲ ಹೇಳಿ ಅವರು ಸುಮ್ಮನಾದ್ರು. ಆದರೆ ಮುಸ್ಲಿಂ ಸಮುದಾಯ ಅಂತೂ ಆಕ್ರೋಶವನ್ನು ಇನ್ನೂ ಕೂಡ ತಣ್ಣಗಾಗಿಲ್ಲ. ಹೀಗಾಗಿ ಏನಾದರೂ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಪಕ್ಷದಿಂದ ಸಚಿವ ಸ್ಥಾನದಿಂದ ಏನಾದರೂ ಪಕ್ಷದಿಂದ ಸಚಿವ ಸ್ಥಾನದಿಂದ ತೆಗೆದ್ರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ. ಮುಂಬರುವಂತಹ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, GBA ಚುನಾವಣೆಗಳನ್ನದ್ರ ಎಫೆಕ್ಟ್ ತಟ್ಟುತ್ತೆ. ಜೊತೆಗೆ ಈಗ ಆಲ್ರೆಡಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ, ಇವು ಕೂಡ ಇದಕ್ಕೆ ಕ್ಲಾರಿಟಿ ಇಲ್ಲ. ಇನ್ನು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಮಾತುಕತೆ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಸಚಿವ ಸ್ಥಾನದಿಂದ ತೆಗೆದ್ರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು JDS ಜೊತೆಗೆ ಹೋಗ್ಬಿಡ್ತಾರೆ ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಅವ್ರು ಮೀಟ್ ಮಾಡಿರೋದು, ಮಾತಾಡಿರೋ ಬಗ್ಗೆ ಯಾವುದೇ ಒಂದು ಪುರಾವೆಗಳಿಲ್ಲ. ಅದೇ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿ ಮಾತಾಡಿರೋಂಥದ್ದು ಕನ್ಫರ್ಮ್. ಆದರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿರೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಮತ್ತೆ ಈಗಲೇ ಆ ನಿರ್ಧಾರಕ್ಕೆ ಜಮೀರ್ ಅಹಮದ್ ಖಾನ್ ಹೋಗ್ತಾರೆ ಅನ್ನೋದು ಕೂಡ ಸುಳ್ಳು. ಯಾಕೆಂದ್ರೆ ಈಗ JDS ಪಕ್ಷ BJP ಜೊತೆ ಕೈ ಜೋಡಿಸಿರುವಂತಹ ಹಿನ್ನೆಲೆ. ಹೀಗಾಗಿ ಇನ್ನ ಒಂದು ವಾರದೊಳಗಡೆ ಈ ಒಂದು ಬೆಳವಣಿಗೆಗಳು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಪಡೆಯುವಲ್ಲಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡೆಯುವಲ್ಲಿ ಅಥವಾ ಸಚಿವ ಸ್ಥಾನದಿಂದ ಅವರನ್ನ ತೆಗೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಅಷ್ಟರ ಮಟ್ಟಿಗೆ ಸುಲಭವ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಿಸಿ ತುಪ್ಪ ಈಗ ಕಾಂಗ್ರೆಸ್ ಹೈಕಮಾಂಡ್ ಅವರ ಗಂಟಲಲ್ಲಿದೆ. ಉಗ್ಯೋಕ್ಕೂ ಕಷ್ಟ, ನುಂಗೋಕ್ಕೂ ಕಷ್ಟ. ಯಾವ ನಿರ್ಧಾರ ಬರುತ್ತೆ ಕಾದು ನೋಡಬೇಕು. ಓವರಾಲ್ ಈ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.